ರಾಜ್ಯದ ಅತಿದೊಡ್ಡ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳ ಪೈಕಿ ಒಂದಾಗಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆಗೆ ಜನ ಮೂಲೆ ಮೂಲೆಯಿಂದ ಬರ್ತಾರೆ. ಒಂದೊಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಜೊತೆಗೆ ಈ ಟೆಸ್ಟ್ ರಿಪೋರ್ಟ್ಗಳೆಲ್ಲ ಬೇಗ ಸಿಗುತ್ತೆ ಅನ್ನುವಂತಹ ನಂಬಿಕೆ. ಬಟ್ ಈ ನಂಬಿಕೆ ದಿನ ಕಳೆದ ಹಾಗೆ ಹುಸಿ ಆಗ್ತಾ ಇದೆ. ಒಂದು ಬ್ಲಡ್ ರಿಪೋರ್ಟ್ ಬರಬೇಕಂದ್ರೂ ಕೂಡ ತಿಂಗಳಾನ್ಗಟ್ಲೆ ವಾರಾನ್ಗಟ್ಲೆ ಅಲಿಬೇಕಾದಂತಹ ಸ್ಥಿತಿಗೆ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಹೈರಾಣಾಗಿ ಹೋಗಿದ್ದಾರೆ. ಯಾಕಿಂತ ದುಸ್ಥಿತಿ ಇದೆ, ಕರೆಕ್ಟ್ ಮಾಡುವಂತಹ ಕೆಲಸ ಅಲ್ಲಿ ಆಗ್ತಾ ಇಲ್ಲ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ವಿಕ್ಟೋರಿಯಾದಲ್ಲಿ ಅವಾಂತರ ಒಂದಾ ಎರಡ ಬ್ಲಡ್ ರಿಪೋರ್ಟ್ ಪಡೆಯೋಕೆ ನರಕಯಾತನೆ. ಆರೋಗ್ಯ ಸಚಿವರೇ, ಇದೆಂತ ಅವ್ಯವಸ್ಥೆ ಸ್ವಾಮಿ? ಒಮ್ಮೆ ಈ ದೃಶ್ಯವನ್ನ ನೋಡಿದ ಕೂಡ್ಲೆ ಅಯ್ಯೋ ಏನ್ ನಡೀತಾ ಇದೆ ಇಲ್ಲಿ, ನಿಲ್ಲೋಕ್ಕೂ ಜಾಗ ಇಲ್ದಂಗ್ ಜನ ತುಂಬಿಕೊಂಡಿದಾರಲ್ಲ ಅಂತ ಅನ್ಸುತ್ತೆ. ಇದು ನಗರದಲ್ಲಿನ ದೊಡ್ಡ ಆಸ್ಪತ್ರೆಯ ದುಸ್ಥಿತಿ. ಅದೇ ವಿಕ್ಟೋರಿಯಾ ಆಸ್ಪತ್ರೆಯ ಲ್ಯಾಬೊರೇಟರಿಯ ಒಳಗಿನ ಹಾಗೂ ಹೊರಗಿನ ದೃಶ್ಯಗಳು. ಎಲ್ಲಿ ನೋಡಿದ್ರಲ್ಲಿ ಕಾಣ್ತಾ ಇರುವ ಜನ ಬ್ಲಡ್ ರಿಪೋರ್ಟ್ ಪಡೆಯೋದಕ್ಕೆ ಹಾಗೂ ಬ್ಲಡ್ ಟೆಸ್ಟಿಂಗ್ ಕೊಡೋಕೆ ಗಂಟೆಗಟ್ಲೆ ಕಾಯ್ತಾ ಇದ್ದಾರೆ. ಈಗ ಬರ್ಕೊಡ್ತಾರೆ ನೋಡಿ, ಅದು ಇಲ್ಲಿ ಬಿಲ್ ಮಾಡಿಸ್ಬೇಕು. ಇದು ರಕ್ತ ಟೆಸ್ಟು ಇವೆಲ್ಲನೇ ಇಲ್ಲಿ ಇದು ಮಾಡಿಬಿಟ್ಟು ಅಲ್ಲಿ ತಗೊಂಡೋಗಿ ಕೊಟ್ಟರೆ ಅಲ್ಲಿ ಬಾಟ್ಲುಗಳು ಕೊಡ್ತಾರೆ. ಅದನ್ನು ತಗೊಂಡೋಗಿ ಡಾಕ್ಟ್ರು ಕೊಟ್ಟರೆ ಡಾಕ್ಟ್ರು ಬ್ಲಡ್ ಎಲ್ಲ ತೆಗೆದು ಒಂದು ಇದಕ್ಕೆ ಹಾಕ್ಕೊಡ್ತಾರೆ. ಅಲ್ಲ, ಅವ್ರು ಹೇಳಿ ಒಂದು ಅರ್ಧ ಗಂಟೆ ತಗೊಂಬಂದ್ರೆ ಅಂತ ಇರ್ತಾರೆ. ಇಲ್ಲಿ ಗಂಟೆಗಟ್ಟಲೆ ರಿಪೋರ್ಟ್ ಕೂಡ ಈಗ ಸಿಗಲ್ಲ. ಇವಾಗ 11 ಗಂಟೆ 2 ಗಂಟೆ ಕೊಟ್ಟರೆ ನೀವು ನಾಳೆ ಸಾಯಂಕಾಲ ನಾಳೆ ಬೆಳಗ್ಗೆ ಇಲ್ಲಿ ಸಿಗ್ತದೆ. ವಿಕ್ಟೋರಿಯಾ ಲ್ಯಾಬ್ನಲ್ಲಿ ರೋಗಿಗಳಿಗೆ ನರಕ. ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ವೈದ್ಯರು ಬರೆದು ಕೊಡುವ ಟೆಸ್ಟಿಗೆ ಇಲ್ಲಿಗೆ ಬಂದ್ರೆ ಮೊದಲು ನೋಂದಣಿ ಆಗಬೇಕು. ಬಳಿಕ ಇನ್ನೊಂದು ಕ್ಯೂನಲ್ಲಿ ನಿಂತು ರಕ್ತ ಶೇಖರಣೆಗೆ ಬೇಕಾದ ಟ್ಯೂಬ್ ಪಡಿಬೇಕು. ಆಮೇಲೆ ಡಾಕ್ಟರ್ ಬಳಿಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು. ಇದೆಲ್ಲದರ ಬಳಿಕ ರಿಪೋರ್ಟ್ ಪಡೆಯೋಕೆ ಮತ್ತೆ ಕ್ಯೂನಲ್ಲಿ ನಿಂತು ಪಡಿಬೇಕು. ಕೆಲ ದಿನಗಳಿಂದ ಇಂಥ ದುಸ್ಥಿತಿ ಆಸ್ಪತ್ರೆಯಲ್ಲಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಪರಿಹಾರದ ಬಗ್ಗೆ ಯಾರೂ ಮುಂದಾಗದೆ ಇರೋದು ನಿಜಕ್ಕೂ ಆಶ್ಚರ್ಯ ಮೂಡಿಸಿದೆ. ಇನ್ನು ಪ್ರಮುಖವಾಗಿ ಬ್ಲಡ್ ಸ್ಯಾಂಪಲ್ ತಂದು ನೋಂದಣಿ ಮಾಡಿಸೋಕೆ 4-5 ಗಂಟೆ ನಂತರ ಈ ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಆಗಲ್ಲ, ತುಂಬಾ ಹೊತ್ತಾಗಿದೆ, ಬೇರೆ ರಕ್ತ ಸ್ಯಾಂಪಲ್ ತನ್ನಿ ಅಂತಾರಂತೆ. ಈಗ ಮತ್ತೆ ಬ್ಲಡ್ ಸ್ಯಾಂಪಲ್ ಪಡೆದು ಮತ್ತೆ 4-5 ಗಂಟೆ ಕಾಯಬೇಕು. ಎಮರ್ಜೆನ್ಸಿ ಇದ್ರೆ ಏನ್ ಕತೆ ಅಂತಿದ್ದಾರೆ ಸಾರ್ವಜನಿಕರು. ಬೆಳಗ್ಗೆ 8 ಗಂಟೆ ಕ್ಯೂವಾಗಿ ನಿಲ್ತಲ್ಲ, ಕ್ಯೂವಲ್ಲಿ ಇವಾಗ ತಗೊಂಡೋಗಿ ಕೊಟ್ರೆ ವಾಪಸ್ ಹೋಗಿದ್ದು ಆಗಲ್ಲ. ಬ್ಲಡ್ ಸಿಕ್ಕಿದೆ 1 ಗಂಟೆ, ಇವಾಗ ಎಷ್ಟು ಟೈಮ್ 1:30 ಸಿಕ್ಕಿದೆ ಟೈಮು. ಇನ್ನು ಟಿಫನ್ ಇಲ್ಲ, ಏನಿಲ್ಲ. ಇಷ್ಟು ಓಡಾಡಿದ್ರೆ ಇವಾಗ ವಾಪಸ್ ಎತ್ಕೊಂಡೋಗಿ ಬೇರೆ ಬ್ಲಡ್ ತಗೊಂಡು ಬರ್ರಿ ಅಂತ ರೆಸ್ಪಾನ್ಸ್ ಕೊಡ್ತಾವ್ರೆ. ಈ ಬ್ಲಡ್ ಆಗಲ್ಲ ಅಂತವ್ರೆ. ಬೆಳಿಗ್ಗೆ 8 ಗಂಟೆಗೆ ತಗೊಂಡು ಬಂದು ಕೊಟ್ಟೆ, ಕ್ಯೂವಾಗಿ ನಿಲ್ತಿದ್ವಿ, ಇವಾಗ ಬ್ಲಡ್ ಇದಾಗಲ್ಲ ಅಂತ ಒಂದು ತಗೊಂಡು ವಾಪಸ್ ಕಳಿಸ್ತಾರೆ. ಕ್ಯೂ ಸರ್, ವಿಪರೀತ ಕ್ಯೂ, ನೋಡೋದಿಲ್ಲ, ರೆಸ್ಪಾನ್ಸ್ ಇಲ್ಲ. ಪೇಷಂಟ್ ಸರ್ ಹಾರ್ಟ್ ಪ್ರಾಬ್ಲಮ್. ಬೆಳಿಗ್ಗೆ 8 ಗಂಟೆಗೆ ಬಂದಿರೋದಿಲ್ಲ ಸ್ಪಾಟ್ಗೆ, 8 ಗಂಟೆಯಿಂದ ಈ ಪರಿಸ್ಥಿತಿ ಮಾಡ್ತಾವ್ರೆ. ಒಟ್ನಲ್ಲಿ ಈ ಆಸ್ಪತ್ರೆಗಳ ಅವ್ಯವಸ್ಥೆಯಿಂದ ಒಂದು ರಕ್ತ ಪರೀಕ್ಷೆ ರಿಪೋರ್ಟ್ ಪಡೆಯೋಕೆ ಜನ ನರಕಯಾತನೆ ಅನುಭವಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಆರೋಗ್ಯ ಸಚಿವರು ಜನರ ನೋವಿಗೆ ಸ್ಪಂದಿಸಬೇಕಾಗಿದೆ. ಮಾದೇಶ ನಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.